ಹೇ ಗಾಯ್ಸ್, ಇದರಲ್ಲಿ ಮಾಡ್ಯೂಲ್ 2 ಡಿರೈವೇಟಿವ್ಸ್ ಟು ಮಾಡ್ಯೂಲ್ 2 ಓಕೆ MBA 4th ಸೆಮಿಸ್ಟರ್ ಎಲೆಕ್ಟಿವ್ ಫಿನಾನ್ಸ್ ಇದು ರೈಟ್. ಇದರೊಳಗೆ ಫಾರ್ವರ್ಡ್ಸು ಫ್ಯೂಚರ್ಸ್ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ಟ್ರೇಡಿಂಗ್ ಮೆಕ್ಯಾನಿಸಮ್ ಇನ್ ಫ್ಯೂಚರ್ ಮಾರ್ಕೆಟ್ ಅಂತ ಕೇಳ್ಬೋದು. ಓಕೆ, ಟ್ರೇಡಿಂಗ್ ಮೆಕ್ಯಾನಿಸಮ್ ಇನ್ ಫ್ಯೂಚರ್ ಮಾರ್ಕೆಟ್, ಹೇಗೆ ಟ್ರೇಡಿಂಗ್ ಆಗುತ್ತೆ ಫ್ಯೂಚರ್ ಮಾರ್ಕೆಟಲ್ಲಿ ಅಂತ. ಓಕೆ, ಫ್ಯೂಚರ್ಸ್ ಕಾಂಟ್ರಾಕ್ಟ್ಸಲ್ಲಿ ಏನಿರುತ್ತೆ, ಪ್ರೀಷಿಯಸ್ ಮೆಟಲ್ಸ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸ್ಟಾಕ್ಸ್ ಇರ್ಬೋದು, ಇಂಡೈಸಿಸ್ ಇರ್ಬೋದು, ಇಂಟ್ರೆಸ್ಟ್ ರೇಟ್ಸ್, ಕರೆನ್ಸಿ ಪೇರ್ಸ್ ಇವೆಲ್ಲ ಇರುತ್ತೆ ರೈಟ್. ಫ್ಯೂಚರ್ಸ್ ಮಾರ್ಕೆಟಲ್ಲಿ ಇವೆಲ್ಲ ಇರುವಂಥದ್ದು. ದ ಕಾಂಟ್ರಾಕ್ಟ್ ಇಸ್ ದ ಲೀಗಲ್ ಬೈಂಡಿಂಗ್. ಫ್ಯೂಚರ್ ಕಾಂಟ್ರಾಕ್ಟ್ ಇಸ್ ದ ಲೀಗಲ್ ಬೈಂಡಿಂಗ್. ಕಾಂಟ್ರಾಕ್ಟ್ ಅಂದ್ರೂ ಒಂದು ಲೀಗಲ್ ಆಗಿ ಅದಿರುತ್ತೆ. ಆ ಕಾಂಟ್ರಾಕ್ಟನ್ನ ನಾವು ಒಂದ್ಸಲ ಸೈನ್ ಮಾಡಿದ್ಮೇಲೆ ಅದು ಮಿಸ್ ಮಾಡೋವಾಗಿಲ್ಲ. ಓಕೆ, ಸೊ ಏನು ಮಾಡ್ತೀವಿ, ಬೈಯರ್ ಒಂದು ಸಿಗ್ನಲ್ ಕೊಡ್ತಾನೆ ನಾನು ಇದನ್ನು ಪರ್ಚೇಸ್ ಮಾಡ್ತೀನಿ ಅಂತ, ಸೆಲ್ಲರ್ ಒಂದು ಸಿಗ್ನಲ್ ಕೊಡ್ತಾನೆ ನಾನು ಇದನ್ನು ಸೆಲ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ. ಓಕೆ, ದೇ ಬೋತ್ ಗಿವ್ ದ ಸೈನ್ಸ್, ಬೈಯರ್ ಆ್ಯಂಡ್ ಸೆಲ್ಲರ್. ಓಕೆ, ದೆನ್ ಒನ್ಸ್ ಬೈಯರ್ ಏನು ಮಾಡ್ತಾನೆ, ಸೈನ್ ಕೊಟ್ಟ ನನಗೆ ಬೇಕು ಅಂತಂದರೆ, ಸೆಲ್ಲರ್ ಸೆಲ್ಸ್ ದ ಫ್ಯೂಚರ್ಸ್ ಎಟ್ ಅ ಪ್ರೀ ಡಿಫೈನ್ಡ್ ಪ್ರೈಸ್ ಆನ್ ಅ ಪ್ರೀ ಡಿಫೈನ್ಡ್ ಡೇಟ್ ಇನ್ ಫ್ಯೂಚರ್. ಒಂದು ಒಂದು ಪ್ರೀ ಡಿಫೈನ್ಡ್, ಮುಂಚೆನೇ ಯೋಚನೆ ಮಾಡಿದಂಥ ಮುಂಚಿತವಾಗಿರುವಂಥ ಒಂದು ಪ್ರೈಸ್ಗೆ ಮತ್ತು ಮೊದಲೇ ಡಿಸೈಡ್ ಮಾಡಿದಂಥ ಡೇಟ್ಗೆ ಅದನ್ನು ಸೆಲ್ ಮಾಡೋಕ್ಕೆ ಸೆಲ್ಲರ್ ರೆಡಿ ಆಗ್ತಾನೆ, ಅದನ್ನು ಬೈ ಮಾಡೋಕ್ಕೆ ಬೈಯರ್ ಕೂಡ ರೆಡಿ ಆಗ್ತಾನೆ. ದಟ್ ಈಸ್ ಫ್ಯೂಚರ್ಸ್ ಎಟ್ ಪ್ರೀ ಡಿಫೈನ್ಡ್ ಪ್ರೈಸ್ ಆನ್ ಅ ಪ್ರೀ ಡಿಸೈಡೆಡ್ ಡೇಟ್ ಇನ್ ಫ್ಯೂಚರ್. ಸೆಲ್ಲರ್ ಸೆಲ್ಸ್, ಓಕೆ, ಬೈಯರ್ ಬೈಸ್. ನೆಕ್ಸ್ಟ್ ಇದರಿಂದ ಏನಾಗುತ್ತೆ, ಸೆಲ್ಲರ್ ಅರ್ನ್ಸ್ ಪ್ರಾಫಿಟ್ ಇನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಡಿಕ್ಲೈನ್ಸ್ ಆ್ಯಂಡ್ ಲಾಸ್ ಪ್ರೈಸ್ ಇನ್ಕ್ರೀಸಸ್. ಆವಾಗ ಸೆಲ್ಲರ್ಗೆ ಯೂಸ್ ಆಗುತ್ತೆ. ಓಕೆ, ಬಟ್ ಬೈಯರ್ಗೆ ಯಾವಾಗ ಯೂಸ್ ಆಗುತ್ತೆ, ಅರ್ನ್ಸ್ ಪ್ರಾಫಿಟ್ ಇಫ್ ದ ಕರೆಂಟ್ ಮಾರ್ಕೆಟ್ ಪ್ರೈಸಸ್ ರೈಸಸ್ ಆ್ಯಂಡ್ ಲಾಸ್ ಯಾವಾಗ ಆಗುತ್ತೆ, ಪ್ರೈಸು ಡಿಕ್ಲೈನ್ ಆದಾಗ ಲಾಸ್ ಆಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಮೆಟಲನ್ನು, ಗೋಲ್ಡನ್ನು, ಓಕೆ, ಗೋಲ್ಡ್ ರೇಟ್ ಫಾರ್ ಎಕ್ಸಾಂಪಲ್ ಇವತ್ತು, ಓಕೆ, ಗೋಲ್ಡ್ ರೇಟ್ ಬಂದು ಎಕ್ಸಾಂಪಲ್ ಒಂದು 57,500 ರೂಪೀಸ್, ಓಕೆ, ಪರ್ 10 ಗ್ರಾಮ್ಸ್ ಅಂತಿತ್ತಂದರೆ, ಓಕೆ, ಇವತ್ತಿನ ಸೆಲ್ ಮಾಡ್ತೇನೆ, ಡೇಟ್ ಏನಿವತ್ತು 10, ಓಕೆ, 10/2023ಗೆ ಒಂದು ಸೆಲ್ ಮಾಡ್ತಾನೆ, 57,500 ರೂಪೀಸ್ಗೆ 10 ಗ್ರಾಮ್ಸನ್ನು ಸೆಲ್ ಮಾಡಿರ್ತಾನೆ ಅಂತ ಇಟ್ಕೊಳ್ಳೋಣ ಫ್ಯೂಚರ್ ಕಾಂಟ್ರಾಕ್ಟಲ್ಲಿ. ಅದೇ ಟೈಮಿಗೆ ಇವನು ಕೂಡ ಅದೇ ಪ್ರೈಸ್ಗೆ ಬೈ ಮಾಡಬೇಕಲ್ವಾ, ಗೋಲ್ಡನ್ನು ಏನು 57,500 ರೂಪೀಸ್ಗೆ ಬೈ ಮಾಡಿರ್ತಾನೆ ಯಾರು, ಬೈಯರು. ಸೊ ಇವನು ಬೈಯರು ಮತ್ತೆ ವಾಪಸ್ ಇದನ್ನು ಸೆಲ್ ಮಾಡಬೇಕಂದ್ರೆ ಇಟ್ ಶುಡ್ ಬಿ ಎಬೋವ್ ದ 57,500 ಅಲ್ವಾ. ಅವಾಗೇನಾಗುತ್ತೆ, ಅರ್ನ್ಸ್ ಪ್ರಾಫಿಟ್ ಇಫ್ ದ ಕರೆಂಟ್ ಮಾರ್ಕೆಟ್ ಪ್ರೈಸಸ್ ರೈಸಸ್. ಇದಕ್ಕಿಂತ ಕಡಿಮೆ ಹೋದರೆ ಹಿ ವಿಲ್ ಗೆಟ್ ಲಾಸ್. ಓಕೆ, ಸೆಲ್ಲರ್ಗೆ ಏನಾಗುತ್ತೆ, ಆಲ್ರೆಡಿ ಸೆಲ್ ಮಾಡಿರ್ತಾನೆ. ಸೊ ಇವನು ಮತ್ತೆ ವಾಪಸ್ ಬೈ ಮಾಡಬೇಕಂದ್ರೆ ಅವನಿಗೇನಾಗಬೇಕು, 57,500ಗಿಂತ ಕಡಿಮೆಲಿ ಸಿಗಬೇಕು. ಅರ್ನ್ಸ್ ಪ್ರಾಫಿಟ್ ಇನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಡಿಕ್ಲೈನ್ಸ್ ಆ್ಯಂಡ್ ಲಾಸ್, ಪ್ರೈಸ್ ಜಾಸ್ತಿ ಆದರೆ 57,500ಗಿಂತ ಜಾಸ್ತಿ ಆದರೆ ಸೆಲ್ಲರ್ಗೆ ಲಾಸ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ಟ್ರೇಡಿಂಗ್ ಮೆಕ್ಯಾನಿಸಮ್ ಇನ್ ಫ್ಯೂಚರ್ ಮಾರ್ಕೆಟ್. ಫ್ಯೂಚರ್ ಕಾಂಟ್ರಾಕ್ಟ್, ಫ್ಯೂಚರ್ಸ್ ಎಟ್ ಡಿಫೈನ್ಡ್ ಪ್ರೈಸ್ ಆ್ಯಂಡ್ ಪ್ರೀ ಡಿಸೈಡೆಡ್ ಡೇಟ್, ಬೈಯರ್ ಬೈಸ್, ಸೆಲ್ಲರ್ ಸೆಲ್ಸ್, ಸೆಲ್ಲರ್ಗೆ ಯಾವಾಗ ಪ್ರಾಫಿಟ್ ಸಿಗುತ್ತೆ, ಬೈಯರ್ಗೆ ಯಾವಾಗ ಪ್ರಾಫಿಟ್ ಸಿಗುತ್ತೆ ಅನ್ನೋದನ್ನು ನೋಟ್ ಮಾಡಬೇಕು. ದೆನ್ ಟೈಪ್ಸ್ ಆಫ್ ಫ್ಯೂಚರ್ಸ್. ಫ್ಯೂಚರ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಓಕೆ, ಕಮಾಡಿಟಿ ಫ್ಯೂಚರ್ಸ್ ಇರ್ಬೋದು, ಫೈನಾನ್ಷಿಯಲ್ ಫ್ಯೂಚರ್ಸ್ ಇರ್ಬೋದು. ಇದನ್ನು ಲಾಸ್ಟ್ ವಿಡಿಯೋದಲ್ಲೂ ನೋಡಿದ್ವಿ ರೈಟ್. ಅದೇ ಸ್ವಲ್ಪ ಎಲ್ಲದರೊಳಗೂ ಸ್ವಲ್ಪ ಬರ್ತಾ ಹೋಗುತ್ತೆ ರಿಪಿಟೇಟಿವ್ ಆಗಿ. ಟೈಪ್ಸ್ ಆಫ್ ಫ್ಯೂಚರ್ಸಲ್ಲಿ ಕಮಾಡಿಟಿ ಫ್ಯೂಚರ್ಸ್ ಅಂದರೆ ಅಗ್ರಿಕಲ್ಚರ್ ಕಮಾಡಿಟೀಸ್ ಇರ್ಬೋದು, ಕಾಟನ್, ಜ್ಯೂಟ್, ಕಾಫಿ, ಶುಗರ್, ಆಯಿಲ್ ಸೀಡ್ಸ್, ಫುಡ್ ಗ್ರೇನ್ಸ್, ಶುಗರ್, ಟೀ, ವೀಟ್, ಇವೆಲ್ಲ ಅಗ್ರಿಕಲ್ಚರ್ ಕಮಾಡಿಟಿ ಫ್ಯೂಚರ್ಸಲ್ಲಿ ಬರುವಂಥದ್ದು. ಮೆಟಲ್ಸ್ ಅಂತ ಬಂದರೆ ಗೋಲ್ಡ್, ಸಿಲ್ವರ್, ಐರನ್, ಸ್ಟೀಲ್ ಆ್ಯಂಡ್ ಪ್ರೀಷಿಯಸ್ ಮೆಟಲ್ಸ್ ಬರುತ್ತೆ. ಎನರ್ಜಿ ಅಂತ ಬಂದರೆ ಆಯಿಲ್ಸ್ ಮತ್ತು ಕ್ರೂಡ್ ಆಯಿಲ್ ಇರುತ್ತೆ, ಕೆಮಿಕಲ್ಸ್ ಆ್ಯಂಡ್ ಪ್ಲಾಸ್ಟಿಕ್ಸ್. ಸೊ ಇವಿಷ್ಟು ಕಮಾಡಿಟಿ ಫ್ಯೂಚರ್ಸಲ್ಲಿ ಬರುವಂಥದ್ದು. ಫೈನಾನ್ಷಿಯಲ್ ಫ್ಯೂಚರ್ಸ್ ಅಂತ ಬಂದರೆ ಸ್ಟಾಕ್ ಫ್ಯೂಚರ್ಸ್, ಇಂಡೆಕ್ಸ್ ಫ್ಯೂಚರ್ಸ್, ಇಂಟ್ರೆಸ್ಟ್ ರೇಟ್ ಫ್ಯೂಚರ್ಸ್, ಫಾರಿನ್ ಕರೆನ್ಸಿ ಫ್ಯೂಚರ್ಸ್, ಇವೆಲ್ಲ ಫೈನಾನ್ಷಿಯಲ್ ಫ್ಯೂಚರ್ಸಲ್ಲಿ ಬರುವಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ದ ಸೋಷಿಯೋ ಎಕನಾಮಿಕ್ ಬೆನಿಫಿಟ್ಸ್ ಆಫ್ ದ ಫ್ಯೂಚರ್ಸ್. ಫ್ಯೂಚರ್ಸ್ ಇರೋದ್ರಿಂದ ಸೋಷಿಯೋ ಎಕನಾಮಿಕ್ ಆಗಿ ಯಾವ ಥರ ಬೆನಿಫಿಟ್ ಆಗ್ತಾ ಇದೆ. ಓಕೆ, ಸೊ ಪ್ರೈಸ್ ಡಿಸ್ಕವರಿ ಆಗುತ್ತೆ, ಫ್ಯೂಚರ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಸ್ಪಾಟ್ ಪ್ರೈಸ್, ಕರೆಂಟ್ ಫ್ಯೂಚರ್ಸ್ ಪ್ರೈಸ್, ಬೆಟರ್ ಸ್ಟೋರೇಜ್, ಓಕೆ, ಪ್ರೊಡಕ್ಷನ್ ಡಿಸಿಷನ್ಸ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ, ಹೇಗೆ ಪ್ರೊಡಕ್ಷನ್ ತೊಗೋಬೇಕು, ಯಾವ ಟೈಮಲ್ಲಿ ಪ್ರೈಸ್ ಡಿಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತ ಪ್ರೈಸ್ ಡಿಸ್ಕವರಿ ಮಾಡ್ಬೋದು. ಫೈನ್. ದೆನ್ ಮೋರ್ ಅಕ್ಯುರೇಟ್ ಪ್ರೈಸ್ ಎಸ್ಟಿಮೇಟ್ ಇನ್ ಅಡ್ವಾನ್ಸ್. ಮುಂಚೆನೇ ನಾವೇನು ಮಾಡ್ಬೋದು, ಪ್ರೈಸನ್ನು ಅಡ್ವಾನ್ಸಲ್ಲಿ ಎಸ್ಟಿಮೇಟ್ ಮಾಡ್ಕೋಬೋದು. ಸುಪೀರಿಯರ್ ಅಲೋಕೇಶನ್ ಆಫ್ ರಿಸೋರ್ಸಸ್.
which commodity to produce, how much to produce, which commodity to consume, how much to consume. ಸೊ ಪ್ರೈಸ್ ಎಸ್ಟಿಮೇಟನ್ನು ಅಡ್ವಾನ್ಸಲ್ಲಿ ಮಾಡ್ಬೋದು. ನೆಕ್ಸ್ಟ್ ಈಸಿ ಟ್ರಾನ್ಸಾಕ್ಷನ್ಸ್, ಕ್ವಿಕ್ಲಿ ಕ್ರಿಯೇಟ್ ಲೋ ಕಾಸ್ಟ್ ಅಗ್ರಿಮೆಂಟ್ ಟು ಎಕ್ಸ್ಚೇಂಜ್ ಮನಿ ಫಾರ್ ಗೂಡ್ಸ್ ಆ್ಯಂಡ್ ಅಟ್ ಫ್ಯೂಚರ್ ಟೈಮ್ಸ್. ಇಲ್ಲಿ ಲೋ ಕಾಸ್ಟ್ ಅಗ್ರಿಮೆಂಟ್ ಆಗುತ್ತೆ, ಈಸಿ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಟು ಹೆಡ್ಜ್ ಅಗೇನ್ಸ್ಟ್ ದ ಅನ್ಡಿಸೈರಬಲ್ ಪ್ರೈಸ್ ಚೇಂಜಸ್, ಅದಕ್ಕೂ ಹೆಲ್ಪ್ ಆಗುತ್ತೆ. ದಿಸ್ ಆರ್ ದ 4 ಸೋಷಿಯೋ ಎಕನಾಮಿಕ್ ಬೆನಿಫಿಟ್ಸ್ ಆಫ್ futures: price discovery, more accurate price estimate in advance, easy transactions, hedge against the undesirable price changes. Then delta hedging anta kelbodu. Delta hedging is an options trading strategy that aims to reduce or hedge the directional risk associated with price movement in the underlying asset. Delta hedging ಅಂದರೆ ಇಟ್ಸ್ ಅ ಡೈರೆಕ್ಷನಲ್ ರಿಸ್ಕ್ ಎಲ್ಲ ಅಸೋಸಿಯೇಟೆಡ್ ಇರುವಂಥ ಒಂದು ಪ್ರೈಸ್ ಮೂಮೆಂಟನ್ನು ಹಿಡ್ಕೊಂಡು ಅಲ್ಲಿ ಅಂಡರ್ಲೈಯಿಂಗ್ ಅಸೆಟನ್ನು ತೊಗೊಂಡು ಹೆಜ್ಜಿಂಗ್ ಮಾಡೋದಕ್ಕೆ. ಓಕೆ, ಇದನ್ನು ಡೆಲ್ಟಾ ಹೆಜ್ಜಿಂಗ್ ಇಸ್ ಟು ರೆಡ್ಯೂಸ್ ಆರ್ ಹೆಡ್ಜ್ ದ ಡೈರೆಕ್ಷನಲ್ ರಿಸ್ಕ್ ಅಸೋಸಿಯೇಟೆಡ್. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಒಂದಿಷ್ಟು ನಡುವೆ ನಮ್ಮದು ಪ್ರೈಸ್ ಮೂಮೆಂಟ್ ಆಗ್ತಾ ಇದೆ ಅಂದರೆ ಸಡನ್ನಾಗಿ ಏನೋ ಪ್ರೈಸ್ ಮೂಮೆಂಟ್ ಬಂತು ಅಂದರೆ ಡೈರೆಕ್ಷನಲ್ ಯಾವುದೋ ಒಂದು ಡೈರೆಕ್ಷನ್ ಮೂಮೆಂಟ್ ಬಂತು ಅಂದರೆ ಅದರಿಂದ ಆಗುವಂಥ ಲಾಸಸ್ಸನ್ನು ರಿಡ್ಯೂಸ್ ಮಾಡೋಕ್ಕೋಸ್ಕರ ಡೆಲ್ಟಾ ಹೆಡ್ಜಿಂಗನ್ನು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಯೂನಿಟ್ 6, ಕಂಟಿನ್ಯೂಸ್ ಕಂಪೌಂಡಿಂಗ್ ಅಂತ ಹೇಳಿದೆ. ಕಂಟಿನ್ಯೂಸ್ ಕಂಪೌಂಡಿಂಗ್ ಅಂತಂದರೆ ಕಂಪೌಂಡೆಡ್ ಇಂಟ್ರೆಸ್ಟ್ ರೇಟ್ ಕಂಪ್ಯೂಟೆಡ್ ಆನ್ ದ ಇನಿಷಿಯಲ್ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ಆನ್ ದ ಇಂಟ್ರೆಸ್ಟ್ ಅರ್ನ್ಡ್ ಬೈ ದ ಪ್ರಿನ್ಸಿಪಲ್ ಆಸ್ ಓವರ್ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಇದು ತುಂಬ ಜನ ಕೇಳಿರ್ತೀರ, ಬಟ್ ಎಕ್ಸಾಕ್ಟಾಗಿ ನಿಮ್ಮ ಡೆಫಿನೇಷನ್ ಗೊತ್ತಾಗ್ತಾ ಇರಲ್ಲ. ಏನು, ಇಟ್ಸ್ ಅ ಕಂಪ್ಯೂಟೆಡ್ ಆನ್ ದ ಇನಿಷಿಯಲ್ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ಆನ್ ದ ಇಂಟ್ರೆಸ್ಟ್ ಅರ್ನ್ಡ್ ಬೈ ದ ಪ್ರಿನ್ಸಿಪಲ್ ಆಸ್ ಓವರ್ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್. ಟೋಟಲ್ ಇಂಟ್ರೆಸ್ಟ್ ಅರ್ನ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ IR, ಇಂಟ್ರೆಸ್ಟ್ ರೇಟ್ ರೇಸ್ ಟು ಟೈಮ್ minus 1. Okay, compound interest is equal to P into 1 plus annual IR by N, okay, raised to N to time. Okay, so for example, ಈಗ 10,000ಗೆ ಓಕೆ 10% ಇಂಟ್ರೆಸ್ಟು ಅಂತಂದರೆ ಇಯರ್ಲಿ 1,000 ರೂಪೀಸ್ ಆಗುತ್ತೆ. ದಿಸ್ ಈಸ್ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಓಕೆ, ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ನೆಕ್ಸ್ಟ್ ಇಯರು ನಿಮಗೆ 10,000 ಪ್ರಿನ್ಸಿಪಲ್ ಪ್ಲಸ್ 1,000 ಇಂಟ್ರೆಸ್ಟ್, 11,000ಗೆ ನೀವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಆವಾಗೇನಾಗುತ್ತೆ 1,100 ಬರುತ್ತೆ. ಓಕೆ, ಇಂಟ್ರೆಸ್ಟ್ 1,001. ಹೀಗೆ ಮಾಡ್ತಾ ಮಾಡ್ತಾ ಹೋದಾಗ 5 ಇಯರ್ಸ್ಗೆ ಓಕೆ 5 ಇಯರ್ಸ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಈ ಥರ ಒಂದು ಏನು ಕಾಂಪೌಂಡ್ ಇಂಟ್ರೆಸ್ಟ್ ಅಥವಾ ಕಂಟಿನ್ಯೂಸ್ ಕಾಂಪೌಂಡಿಂಗ್ ಅಂತ ಹೇಳ್ತಾರೆ. ಕಂಟಿನ್ಯೂಸ್ಲಿ ಕಾಂಪೌಂಡೆಡ್ ಇಂಟ್ರೆಸ್ಟ್ ರೇಟ್ ಇಸ್ ದ ಮ್ಯಾಥಮೆಟಿಕಲ್ ಲಿಮಿಟ್ ಆಫ್ ದ ಜನರಲ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ವಿತ್ ದ ಇಂಟ್ರೆಸ್ಟ್ ಕಾಂಪೌಂಡೆಡ್ ಆನ್ ಇನ್ಫೈನಿಟ್ಲಿ ಮೆನಿ ಟೈಮ್ಸ್ ಈಚ್ ಇಯರ್. ಇದರಲ್ಲೇನಾಗುತ್ತೆ, ತುಂಬ ಸಲ ಒಂದೇ ಇಯರಲ್ಲಿ ತುಂಬ ಸಲ ಕೂಡ ಕಂಪೌಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರೈಸ್ ಆಫ್ ಎನ್ ಅಸೆಟ್ ದಟ್ ಪೇಸ್ ನೋ ಡಿವಿಡೆಂಡ್ಸ್, ಪ್ರೈಸ್ ಆಫ್ ಎ ಫಿಕ್ಸ್ಡ್ ಇನ್ಕಮ್ ಜನರೇಟಿಂಗ್ ಅಸೆಟ್, ದ ಇಫೆಕ್ಟ್ ಆಫ್ ದ ನಾನ್ ಡಿವಿಡೆಂಡ್. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟಿನ್ಯೂಸ್ ಕಾಂಪೌಂಡನ್ನು ಹೇಗೆ ಮಾಡ್ತೀವಿ ಅನ್ನೋದಕ್ಕೆ ಡಿಫ್ರೆಂಟ್ ಟೈಪ್ಸು. ಪ್ರೈಸ್ ಆಫ್ ಎನ್ ಅಸೆಟ್ ದಟ್ ಪೇಸ್ ನೋ ಡಿವಿಡೆಂಡ್ಸ್, ಇದ್ರ ಮೇಲೆ ನಿಮಗೆ ಇದಿರುತ್ತೆ. ಓಕೆ, ಪ್ರಾಬ್ಲಮ್ಸ್ ಇರುತ್ತೆ ಈ ಟಾಪಿಕ್ ಮೇಲೆ. ಪ್ರೈಸ್ ಆಫ್ ಎನ್ ಫಿಕ್ಸ್ಡ್ ಇನ್ಕಮ್ ಜನರೇಟಿಂಗ್ ಅಸೆಟ್, ದ ಇಫೆಕ್ಟ್ ಆಫ್ ದ ನಾನ್ ಡಿವಿಡೆಂಡ್. ಈ ಡಿವಿಡೆಂಡ್ ಗೊತ್ತಿದ್ದಾಗ ಹೇಗೆ, ಡಿವಿಡೆಂಡ್ ಗೊತ್ತಿಲ್ಲದಿದ್ದಾಗ ಹೇಗೆ, ಓಕೆ, ಆಮೇಲೆ ಫಿಕ್ಸ್ಡ್ ಇನ್ಕಮ್ ಜನರೇಟಿಂಗ್ ಆಗುತ್ತಂದಾಗ ಹೇಗೆ ಫಾರ್ಮುಲಾಗಳು ಅಂತ ಇರುತ್ತೆ. F0 is forward price today, R is risk-free rate of the interest per annum, PV of dividend, okay, present value of the dividend, income of assets, time when the forward contract matures, price of asset underlying the forward contract today. So next coming to the unit 7, using futures for hedging. ಹೆಜ್ಜಿಂಗಲ್ಲಿ ಫ್ಯೂಚರ್ಸನ್ನು ಹೇಗೆ ಯೂಸ್ ಮಾಡ್ತೀವಿ? ಶಾರ್ಟ್ ಹೆಜ್ ಇರ್ಬೋದು, ಲಾಂಗ್ ಹೆಜ್ ಇರ್ಬೋದು. ಹೆಜ್ಜಿಂಗ್ ಇನ್ವಾಲ್ವ್ಸ್ ಟ್ರಾನ್ಸ್ಫರ್ ಆಫ್ ರಿಸ್ಕ್ ಬೈ ಒನ್ ಪಾರ್ಟಿ ಟು ಎನದರ್. ಹೆಜ್ಜಿಂಗ್ ಪ್ರಿನ್ಸಿಪಲ್ಸ್, ಫ್ಯೂಚರ್ಸಲ್ಲಿ ಹೆಜ್ಜಿಂಗ್ ಪ್ರಿನ್ಸಿಪಲ್ಸ್ ಏನು? ಸೈಜ್, ದ ಕ್ವಾಂಟಿಟಿ ಆಫ್ ಅ ಕಮಾಡಿಟಿ ಆರ್ ಅಸೆಟ್ ದಟ್ ಈಸ್ ಸಬ್ಜೆಕ್ಟ್ ಟು ಪ್ರೈಸ್ ರಿಸ್ಕ್ ಈಸ್ ಟು ಬಿ ಅಸರ್ಟೈನ್ಡ್. ಟೈಪ್, ಅಪ್ರಾಪ್ರಿಯೇಟ್ ಫ್ಯೂಚರ್ ಕಾಂಟ್ರಾಕ್ಟ್. ಟೈಮ್, ಪರ್ಟಿಕ್ಯುಲರ್ ಮಂತ್ ದಟ್ ಈಸ್ ಕ್ಲೋಸರ್ ಟು ರಿಕ್ವೈರ್ಡ್ ಮಂತ್. Number of contracts determined. Hedge ratio for optimum size of the exposure to the size of the position taken in the future market. ಫ್ಯೂಚರ್ ಮಾರ್ಕೆಟಲ್ಲಿ ತಗೊಂಡ ಸೈಜ್ಗೆ ಎಕ್ಸ್ಪೋಜರ್ಗೆ ಕರೆಕ್ಟಾಗಿ ಇರಬೇಕು ಈಗ ತೊಗೊಳ್ಳುವಂಥ ಸೈಜ್. ಓಕೆ, ಶಾರ್ಟ್ ಹೆಜ್. ಅ ಹೆಜ್ ಇನ್ವಾಲ್ವ್ಸ್ ಅ ಶಾರ್ಟ್ ಪೊಸಿಷನ್ ಇನ್ ಫ್ಯೂಚರ್ಸ್ ಕಾಂಟ್ರಾಕ್ಟ್. ಅ ಶಾರ್ಟ್ ಬೇಸಿಕಲಿ ಯೂಸ್ ಟು ಗಾರ್ಡ್ ಅಗೇನ್ಸ್ಟ್ ದ ಪಾಸಿಬಲ್ ಫಾಲ್ ಇನ್ ದ ಪ್ರೈಸ್ ಆಫ್ ಎನ್ ಅಸೆಟ್ ಟು ಬಿ ಸೋಲ್ಡ್ ಲೇಟರ್. Short hedge. It is appropriate when the hedger already owns an asset and expects a sell
expects to sell it at some time in future. It can also be used when hedger doesn't own an asset right now but knows that the asset will be owned at some time in the future. ಮುಂದೆ ಯಾವಾಗಲೂ ತಗೋತೀನಿ ಅಂತ ಅಂದ್ಕೊಂಡಾಗ ಅಥವಾ ಫ್ಯೂಚರಲ್ಲಿ ಆಲ್ರೆಡಿ ತಗೊಂಡಿದ್ದಾಗ ಅವಾಗ ಏನು ಮಾಡ್ತೀವಿ, ಶಾರ್ಟ್ ಹೆಜ್ಜನ್ನು ಮಾಡ್ತೀವಿ. ಸೊ ಅಲ್ಲಿ ಪ್ರೈಸ್ ಫಾಲ್ ಆಗೋ ಚಾನ್ಸಸ್ ಇರೋದ್ರಿಂದ ಇವಾಗಲೇ ಸೆಲ್ ಮಾಡಿಟ್ಬಿಡ್ತೀವಿ. ಓಕೆ, ಅದನ್ನೇ ಶಾರ್ಟ್ ಹೆಜ್ ಅಂತ ಹೇಳ್ತೀವಿ. ಲಾಂಗ್ ಹೆಜ್ ಅಂತಂದರೆ ಈಸ್ ಅ ಹೆಜ್ ದಟ್ ಇನ್ವಾಲ್ವ್ಸ್ ಲಾಂಗ್ ಪೊಸಿಷನ್ ಇನ್ ಫ್ಯೂಚರ್ ಕಾಂಟ್ರಾಕ್ಟ್ಸ್. ಇಟ್ ಈಸ್ ಯೂಸ್ಡ್ ಟು ಗಾರ್ಡ್ ಅಗೇನ್ಸ್ಟ್ ದ ಪಾಸಿಬಲ್ ರೈಸ್ ಇನ್ ದ ಪ್ರೈಸ್ ಆಫ್ ದ ಅಸೆಟ್. ಓಕೆ, price and to be acquired later. The hedger is either currently short the cash good and has to future commitment to buy the good at the spot price that will exist at a later date. Because the long hedger has a long future position, short cash position, any subsequent price rise should lead to profit in the futures market and loss in the cash market. Okay, profit price fall ಆದರೆ ಲಾಂಗ್ ಹೆಜ್ ಮಾಡಿದಾಗ ಪ್ರಾಫಿಟ್ ಇನ್ ಸ್ಪಾಟ್ ಪೊಸಿಷನ್, ಲಾಸ್ ಇನ್ ದ ಫ್ಯೂಚರ್ ಮಾರ್ಕೆಟ್, ಇವೆರಡು ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ವೀಟ್, ಓಕೆ, ವೀಟ್ ಕಮಾಡಿಟಿಯಲ್ಲಿ ನಾವು ಹೆಜ್ಜಿಂಗ್ ಮಾಡಬೇಕಂತ ಅಂದ್ಕೊಂಡ್ರೆ ವೀಟ್ ಇವನೇನಂತಾನೆ, ಫಾರ್ಮರ್ ಏನು ಮಾಡ್ತಾನೆ, ಇವಾಗಲೇ ಶಾರ್ಟ್ ಹೆಜ್ ಮಾಡಿಬಿಡ್ತಾನೆ. ಓಕೆ, ಬಿಕಾಸ್ ಅವನಿಗೆ ಏನು ಅನಿಸುತ್ತೆ, ಫ್ಯೂಚರಲ್ಲಿ ನನ್ನ ಪ್ರಾಡಕ್ಟಿಗೆ ಪ್ರೈಸು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಫಾರ್ಮರ್ ಏನು ಮಾಡ್ತಾನೆ, ಇವಾಗಲೇ ಸೆಲ್ ಮಾಡಿ ಇಟ್ಬಿಡ್ತಾನೆ. ಅವನ ಹತ್ರ ಈ ಪ್ರಾಡಕ್ಟ್ ಇಲ್ಲ ಬಟ್ ಅವನು ಆಲ್ರೆಡಿ ಸೆಲ್ ಮಾಡಿಬಿಡ್ತಾನೆ. ಸೆಲ್ ಮಾಡಿ ಫ್ಯೂಚರಲ್ಲಿ ಆ ಪ್ರಾಡಕ್ಟನ್ನು ಪ್ರೊವೈಡ್ ಮಾಡ್ತಾನೆ. ಓಕೆ, ಬಟ್ ಅದನ್ನು ಇವಾಗಲೇ ಸೆಲ್ ಮಾಡಿದ್ದಕ್ಕೆ ಅವನಿಗೆ ಪ್ರೈಸ್ ಫಿಕ್ಸ್ ಆಯಿತು. ಇಷ್ಟು ಪ್ರೈಸ್ ಎಷ್ಟು 400 ಅಥವಾ 4000 ರೂಪೀಸ್ ಅಂತಿತ್ತು ಅಂತಂದರೆ ಪರ್ ಕ್ವಿಂಟಲ್, ಅವನಿಗೆ ಇವಾಗಲೇ ಪ್ರೈಸು ಫಿಕ್ಸ್ ಆಯಿತು. ಓಕೆ, ಬಟ್ ಇಲ್ಲಿ ಬೇಕ್ರಿ ಅವನಿರ್ತಾನೆ, ಬೇಕ್ರಿ ಅಂತ ಇಟ್ಕೊಳ್ಳಿ, ಅಥವಾ ದೊಡ್ಡ ಇದು ಬನ್ ಎಲ್ಲ ಪ್ರೊಡಕ್ಷನ್ ಮಾಡೋನಿರ್ತಾನೆ. ಇವನೇನು ಅಂದ್ಕೋತಾನೆ, ಓಕೆ ಇನ್ನು ಸ್ವಲ್ಪ ದಿನ ಆದಮೇಲೆ ಪ್ರೈಸ್ ಜಾಸ್ತಿ ಆಗಿಬಿಡ್ತೇನೋ, ಈಗಲೇ ನಾನು ರಾ ಮಟೀರಿಯಲ್ ಆದಂಥ ವೀಟನ್ನು ತೊಗೋಬೇಕು ಅಂತ ಅಂದ್ಕೊಂಡ್ರೆ ಅವನೇನು ಮಾಡ್ತಾನೆ, ಲಾಂಗ್ ಹೆಜ್ಜಿಗೆ ಹೋಗ್ತಾನೆ. ಓಕೆ, ಲಾಂಗ್ ಹೆಜ್ ಅಂದರೆ ಅವನು ಇವಾಗಲೇ ವೀಟನ್ನು ಬೈ ಮಾಡ್ಕೋತಾನೆ. ಬಟ್ ಫಿಸಿಕಲಿ ಅವನಿಗೆ ಡೆಲಿವರಿ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಬೈ ಮಾಡ್ಕೊಂಡು ಇಟ್ಕೊಡ್ತಾನೆ ಸೊ ದಟ್ ಫ್ಯೂಚರಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ. ಫೈನ್, ದಿಸ್ ಇಸ್ ದ ಲಾಂಗ್ ಹೆಜ್ ಆ್ಯಂಡ್ ಶಾರ್ಟ್ ಹೆಜ್. ನಿಮ್ಗೇನೂ ಗೊತ್ತಾಗಿಲ್ಲ ಅಂದರೆ ವಿತ್ ಎಕ್ಸಾಂಪಲ್ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಎಕ್ಸಾಂಪಲಿ ಕ್ರಾಸ್ ಹೆಜ್ ಅಂದರೆ ವೆನ್ ಎಕ್ಸಾಕ್ಟ್ ಮ್ಯಾಚ್ ನಾಟ್ ಅವೈಲೇಬಲ್ ಫಾರ್ ಅಸೆಟ್ ಸಿಚುವೇಶನ್ ಪ್ರಾಂಪ್ಟ್ಸ್ ಟು ಹೆಜ್ಜರ್ ಟು ಯೂಸ್ ಅ ಸಿಮಿಲರ್ ಅಸೆಟ್ ಅಂಡರ್ಲೈಯಿಂಗ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಫಾರ್ ಹೆಜ್ಜಿಂಗ್ ದ ಪರ್ಪಸ್. ಫಾರ್ ಎಕ್ಸಾಂಪಲ್ ಸಮ್ಟೈಮ್ ಫ್ಯೂಚರ್ಸಲ್ಲಿ ಇರುತ್ತೆ ಒಂದು ಪ್ರಾಡಕ್ಟು, ಬಟ್ ಅದರಲ್ಲಿ ಹೆಜ್ಜಿಂಗ್ ಮಾಡೋಕ್ಕೆ ಸಿಗ್ತಾ ಇರಲ್ಲ, ಆಪ್ಷನ್ಸಲ್ಲಿರಲ್ಲ, ಫ್ಯೂಚರ್ಸಲ್ಲಿರಲ್ಲ, ಸ್ಪಾಟಲ್ಲಿರುತ್ತೆ. ಆವಾಗ ಏನು ಮಾಡಬೇಕು, ಅದಕ್ಕೆ ಸಿಮಿಲರ್ ಆದಂಥ ಪ್ರಾಡಕ್ಟನ್ನು ತೊಗೋಬೋದು. ಫಾರ್ ಎಕ್ಸಾಂಪಲ್ ಅರೇಬಿಯನ್ ಗಲ್ಫ್ ಜೆಟ್ ಫ್ಯೂಯಲ್ ನಮ್ಮ ಹತ್ರ ಇತ್ತು ಅಂದರೆ ಏರ್ಲೈನ್ಸ್, ಯಾವುದಾದ್ರೂ ಏರ್ಲೈನ್ಸ್ದು ಟರ್ಬೈನ್ ಆಯಿಲ್ ಫ್ಯೂಯಲನ್ನು ಕೂಡ ನಾವು ಹೆಜ್ಜಿಂಗಾಗಿ ಯೂಸ್ ಮಾಡ್ಕೋಬೋದು. ಪರ್ಪಸ್ ಏನು, ನಮ್ಮ ಫ್ಯೂಚರಲ್ಲಿ ನಮಗಿರುವಂಥ ಪ್ರಾಡಕ್ಟ್ ಲಾಸ್ ಆದರೂ ಕೂಡ ಲಾಸು ಆಗದೇ ಪ್ರಾಫಿಟ್ ಆಗೋಕ್ಕೆ ಏನಾದರೂ ಒಂದು ವೇ ಹುಡುಕೋದು. ಓಕೆ, ದೆನ್ ಬೇಸಿಸ್ ರಿಸ್ಕ್. ಬೇಸಿಸ್ ರಿಸ್ಕ್ ಅಂದರೆ ಬೇಸಿಸ್ ರೆಫರ್ಸ್ ಟು ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಫ್ಯೂಚರ್ ಪ್ರೈಸ್ ಆ್ಯಂಡ್ ಸ್ಪಾಟ್ ಪ್ರೈಸ್. ಇದು ಡಿಫ್ರೆನ್ಸ್ ಏನನ್ನ ಅದನ್ನು ಬೇಸಿಸ್ ರಿಸ್ಕ್ ಅಂತ ಹೇಳ್ತೀವಿ. ಬೇಸಿಸ್ ರಿಸ್ಕ್ ಈಸ್ ಅಟ್ರಿಬ್ಯೂಟೆಡ್ ಟು ಅನ್ಸರ್ಟೈನ್ ಮೂಮೆಂಟ್ ಇನ್ ದ ಸ್ಪ್ರೆಡ್ ಬಿಟ್ವೀನ್ ದ ಫ್ಯೂಚರ್ ಪ್ರೈಸ್ ಆ್ಯಂಡ್ ಸ್ಪಾಟ್ ಪ್ರೈಸ್. ಬೇಸಿಸ್ ರಿಸ್ಕ್ ಅರೈಸಸ್ ಫಾಲೋಯಿಂಗ್ ಸಿಚುವೇಶನ್ಸ್. ಯಾವಾಗ ಬೇಸಿಸ್ ರಿಸ್ಕ್ ಆಗ್ಬೋದು, ಡಿಫ್ರೆನ್ಸ್ ಬಿಟ್ವೀನ್ ಫ್ಯೂಚರ್ ಆ್ಯಂಡ್ ಸ್ಪಾಟ್ ಪ್ರೈಸ್, ಡಿಫ್ರೆನ್ಸ್ ಇನ್ ದ ಅಸೆಟ್ ಇರ್ಬೋದು, ಡಿಫ್ರೆನ್ಸ್ ಇನ್ ಟೈಮ್ ಡೆಲಿವರಿ ಇರ್ಬೋದು, ಅಥವಾ ಡಿಫ್ರೆನ್ಸ್ ಇನ್ ದ ಅಮೌಂಟ್ ಇರ್ಬೋದು. Okay, then hedge ratio. Hedge ratio is the ratio or comparative value of an open positions hedge to the overall position. Risk mitigation technique ಅಂತ ಹೇಳ್ತೀವಿ. ಇಲ್ಲೇನಿರುತ್ತೆ, ಕಂಪ್ಯಾರಿಟಿವ್ ವ್ಯಾಲ್ಯೂ ಆಫ್ ಎನ್ ಓಪನ್ ಪೊಸಿಷನ್ಸ್ ಅನ್ನು ನಾವೇಂತೀವಿ ಹೆಜ್ ರೇಷಿಯೋ ಅಂತ ಹೇಳ್ತೀವಿ. ರಿಸ್ಕ್ ಮಿಟಿಗೇಷನ್ ಟೆಕ್ನಿಕ್ ಅಂತಲೂ ಹೇಳ್ತಾರೆ. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ದಟ್ ಈಸ್ ಯೂಸ್ ಟು ಮೆಷರ್ ದ ಎಕ್ಸ್ಟೆಂಟ್ ಆಫ್ ಎನಿ ಪೊಟೆನ್ಷಿಯಲ್ ರಿಸ್ಕ್ ದಟ್ ಕ್ಯಾನ್ ಬಿ ಕಾಸ್ಡ್ ಬೈ ಅ ಮೂವ್ಮೆಂಟ್ ಇನ್ ದ hedging instrument. Hedge ratio is equal to hedge value divided by total position value. Hedge ratio is equal to hedge value divided by total position value. Next, coming to the unit 8, that is stock index futures. A stock market index is created by the selecting a group of stocks that are representative of the whole market or segment of the market. Stock index futures are future contracts in which the underlying asset is same stock index. Okay, ಇದು ಹೆಂಗಂತಂದರೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ನಿಫ್ಟಿ. ಓಕೆ,
ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಫ್ಯೂಚರ್ಸ್ ಇರ್ಬೋದು, ಇದು ಇಂಡೆಕ್ಸ್ ಫ್ಯೂಚರ್ ಅಂತ ಬರುತ್ತೆ. ಸ್ಟಾಕ್ ಇಂಡೆಕ್ಸ್ ಫ್ಯೂಚರಲ್ಲಿ ಸ್ಟಾಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು IT ಸೆಕ್ಟರ್ ಇರ್ಬೋದು, IT ಇಂಡೆಕ್ಸ್ ಇರುತ್ತೆ. ಬಟ್ ಅದರೊಳಗೆ ಏನಾಗುತ್ತೆ, ಇರುವಂಥ 12, 20, 15 ಎಲ್ಲದನ್ನು ತೊಗೊಳ್ಳಲ್ಲ ಅವರು. ಮೇಜರ್ ಆಗಿರುವಂಥ 4 to 5 ಸ್ಟಾಕ್ಸನ್ನು ತೊಗೊಂಡು ಒಂದು ಇಂಡೆಕ್ಸನ್ನು ಕ್ರಿಯೇಟ್ ಮಾಡಿರ್ತಾರೆ. ಸೊ ಇಟ್ ರಿಪ್ರೆಸೆಂಟ್ಸ್ ದ ಹೋಲ್ ಸೆಗ್ಮೆಂಟ್ ಅಥವಾ ಹೋಲ್ ಮಾರ್ಕೆಟನ್ನು ನಾವೇನಂತೀವಿ, ಸ್ಟಾಕ್ ಇಂಡೆಕ್ಸ್ ಫ್ಯೂಚರ್ ಅಂತ ಹೇಳ್ತೀವಿ. ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಇಸ್ ಕ್ರಿಯೇಟೆಡ್ ಬೈ ದ ಸೆಲೆಕ್ಟಿಂಗ್ ಗ್ರೂಪ್ ಆಫ್ ಸ್ಟಾಕ್ಸ್. It's a group of stock, okay, that are represented the whole